ದರ್ಶನ್ ಪರ ವಕೀಲ ಸಿಬಿ ನಾಗೇಶ್ ವಾದ ಅಂತ್ಯ ಆಗಿದೆ. ಇಲ್ಲಿ ನಾಗೇಶ್ ವಾದ ಅಂತ್ಯ ಆಗಿದೆ. ಸುದೀರ್ಘವಾಗಿ ವಾದವನ್ನ ಮಂಡಿಸಿದ್ದಾರೆ. ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಉಲ್ಲೇಖಿಸಿ ವಾದ ಮಂಡಿಸಿದ್ದಾರೆ ಸಿಬಿ ನಾಗೇಶ್. ಮೊನ್ನೆ ಕೂಡ ಬಲವಾದಂತಹ ವಾದ ಮಂಡಿಸಿದ್ರು. ಇವತ್ತು ಕೂಡ ಅಷ್ಟೇ ಈ 161 ಮತ್ತೆ 164 ಸ್ಟೇಟ್ಮೆಂಟ್ಗಳ ಬಗ್ಗೆ ಮತ್ತು ಸಾಕ್ಷಿಗಳ ಹೇಳಿಕೆಗಳನ್ನು ಆಧಾರವಾಗಿಟ್ಕೊಂಡು ವಾದವನ್ನ ಮಂಡಿಸಿದ್ರು. ನಾಗೇಶ್ ಅವರ ವಾದ ಅಂತ್ಯ ಆಗಿದೆ. ಪ್ರತ್ಯಕ್ಷ ಸಾಕ್ಷಿಗಳು ಅವರ ಹೇಳಿಕೆ ಉಲ್ಲೇಖಿಸಿ ಸುದೀರ್ಘವಾಗಿ ವಾದವನ್ನ ಮಂಡಿಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ. ಇದಕ್ಕೆ ಪ್ರಸನ್ನ ಕುಮಾರ್ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅನ್ನೋದು ಕುತೂಹಲ. ಇದು ದರ್ಶನ್ ಬೇಲ್ ಭವಿಷ್ಯ. ಯಾಕಂತ ಹೇಳಿದ್ರೆ ದರ್ಶನ್ ಅವರ ಪಾತ್ರ ಈ ಕೊಲೆಯಲ್ಲಿ ಇಲ್ಲ ಅನ್ನುವ ಆಯಾಮದಲ್ಲೇ ವಾದವನ್ನ ಮಂಡಿಸಿದ್ದಾರೆ ಸಿವಿ ನಾಗೇಶ್. ಎಲ್ಲವೂ ಪೊಲೀಸರ ಸೃಷ್ಟಿ ಅನ್ನುವ ಆಂಗಲ್ನಲ್ಲಿ ವಾದವನ್ನ ಮಂಡಿಸಿದ್ದಾರೆ. ಈಗ ನಾಗೇಶ್ ಅವರ ವಾದ ಅಂತ್ಯ ಆಗಿದೆ. ನೋಡಿ, ಅದರಲ್ಲೂ ಅಲ್ಲಿ ಶೆಡ್ನಲ್ಲಿ ಕೆಲಸ ಮಾಡುವಂಥವರು ಅವರ ಸಾಕ್ಷಿಗಳನ್ನ ಪಡೆದಿದ್ದು, ಅದಾದ ಮೇಲೆ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ನಿಮ್ಮ ದರ್ಶನ್ ಆರೋಗ್ಯದ ಸ್ಥಿತಿ ಹೇಗಿದೆ ಅಂತೇಳಿ ಜಡ್ಜ್ ಕೇಳಿದ್ದಾರೆ. ಹೇಗಿದ್ದಾರೆ ದರ್ಶನ್ ಈಗ ಸದ್ಯಕ್ಕೆ ಅಂತ. ಅಂದ್ರೆ ಈಗ ಬೇಲ್ ತಗೊಂಡಿದಾರಲ್ವಾ, ಮಧ್ಯಂತರ ಬೇಲು, ಆಪರೇಷನ್ ಆಯ್ತಾ ಅಥವಾ ನಾರ್ಮಲ್ ಫಿಸಿಯೋಥೆರಪಿ ನಡೀತಿದ್ಯಾ ಅಂತ ಹೇಳಿ ಜಡ್ಜ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದ್ರೆ ಸಹಜವಾಗಿ ಪ್ರಶ್ನೆಯನ್ನ ಮಾಡಿದ್ದು. ಈಗ ಅವರ ವಾದ ಅಂತ್ಯಕ್ಕೆ ಬಂತಲ್ಲ, ಆ ಸಂದರ್ಭದಲ್ಲಿ ಹೇಗಿದ್ದಾರೆ ನಿಮ್ಮ ಕಕ್ಷಿದಾರರು ಅಂತೇಳಿ. ಯಾಕಂತ ಹೇಳಿದ್ರೆ ಈಗ ಅವ್ರಿಗೆ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಬೇಕಾ ಬೇಡವಾ ಅನ್ನೋದು ಇನ್ನೂ ಕೂಡ ನಿರ್ಧಾರ ಆಗಿಲ್ವಲ್ಲ. MRI ಸ್ಕ್ಯಾನ್ ಆಗಿದೆ, BP ವ್ಯತ್ಯಾಸ ಆಗಿದೆ. ನೋಡಿ, ಈಗ ನಾಗೇಶ್ವರ್ ಹೇಳ್ತಾ ಇರೋದು ತಮ್ಮ ಕಕ್ಷಿದಾರ ದರ್ಶನ್ ಪರವಾಗಿ ವಾದ ಅಂದ್ರೆ ಮಾಹಿತಿ ಕೊಡ್ತಿದ್ದಾರೆ. MRI ಸ್ಕ್ಯಾನ್ ಆಗಿದೆ, ನಾರ್ಮಲ್ ಆಗಿದೆ BP ಎಲ್ಲವೂ ಅಂತ. ಸರ್ಜರಿ ಬಗ್ಗೆ ವೈದ್ಯರು ನಿರ್ಧಾರ ಮಾಡ್ತಾರೆ ಅಂತ ನಾಗೇಶ್ ಹೇಳಿದ್ದಾರೆ ಜಡ್ಜ್ ಅವ್ರಿಗೆ. ಇನ್ನು ಫೈನಲ್ ಆಗಿಲ್ಲ ಅದು. ತುರ್ತು ಸರ್ಜರಿ ಬೇಕಂತೂ ವೈದ್ಯರು ಹೇಳಿರ್ಲಿಲ್ವಾ? ಜಡ್ಜ್ ಪ್ರಶ್ನೆ ಹಾಕಿದ್ದಾರೆ ನೋಡಿ. ತುರ್ತು ಆಪರೇಷನ್ ಬೇಕು ಅಂತ ವೈದ್ಯರೇ ಹೇಳಿರ್ಲಿಲ್ವೇನ್ರಿ? ಅದರ ಮೇಲೆ ಬೇಲ್ ತಗೊಳ್ಳಿಲ್ವಾ? ಮಧ್ಯಂತರ ಬೇಲು. BP ಸಮಸ್ಯೆಯಿಂದ ಏನು ಮಾಡಲು ಆಗುತ್ತಿಲ್ಲ ನಾಗೇಶ್ವರ್ ಹೇಳ್ತಿದ್ದಾರೆ. ಇಲ್ಲ, BP ಅದು ಅಡ್ಡ ಆಗ್ತಾ ಇದೆ, ಆಪರೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಜಡ್ಜ್ ಅವರು ಸಿವಿ ನಾಗೇಶ್ ಅವರಿಗೆ ಕೇಳಿರುವಂತಹ ಕೆಲವು ಸಾಮಾನ್ಯ ಪ್ರಶ್ನೆಗಳು. ಅಂದ್ರೆ ದರ್ಶನ್ ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಆಪರೇಷನ್ ಮಾಡೋದು ಇನ್ನೂ ಕೂಡ ವೈದ್ಯರು ನಿರ್ಧಾರ ಮಾಡಿಲ್ಲ ಅಂತ. ನೋಡಿ, ಜಡ್ಜ್ ಅವರ ಪ್ರಶ್ನೆ ಹೇಗಿದೆ ನೋಡಿ. ಜಡ್ಜ್ ಅವರ ಮರು ಪ್ರಶ್ನೆ ಹೇಗಿದೆ ನೋಡಿ. ಅದರಲ್ಲಿ ಅಂದ್ರೆ ಮಧ್ಯಂತರ ಬೇರೆಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ ಅವರು. ವೈದ್ಯರೇ ಹೇಳಿರ್ಲಿಲ್ವಾ ತುರ್ತು ಆಪರೇಷನ್ ಅಗತ್ಯ ಇದೆ, ಇಲ್ಲದೆ ಇದ್ರೆ ಪಾರ್ಶ್ವವಾಯುವಾಗ್ಬಿಡುತ್ತೆ ಅಂತ ಹೇಳಿ ಜಾಮೀನು ಕೊಡಬೇಕು ಅಂತ ನೀವೇ ಅಲ್ವಾ ವಾದ ಮಾಡಿದ್ದು? ಬಟ್ ಇವ್ರು ಹೇಳಿದ್ದಾರೆ, ಇಲ್ಲ ಸರ್, BP ಸಮಸ್ಯೆ, ಈಗ ಆಪರೇಷನ್ ಮಾಡಲಿಕ್ಕೆ ವಿಳಂಬ ಆಗ್ತಾ ಇದೆ ಅಂತ ಹೇಳಿ. ಸರ್ಜರಿ ಬಗ್ಗೆ ವೈದ್ಯರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ನಾಗೇಶ್ ಈಗ ಜಡ್ಜ್ ಅವರ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಈ ವಾದ ಅಂತ್ಯ ಆಗಿದೆ ಈಗ ಸಿವಿ ನಾಗೇಶ್ ಅವ್ರದ್ದು. ಇನ್ನು ಪ್ರಸನ್ನ ಕುಮಾರ್ ಅವರ ವಾದ ಬಾಕಿ ಇದೆ. ಅವರ ಕೌಂಟರ್ಗಳನ್ನ ನೋಡ್ಬೇಕು ಹೇಗಾಗುತ್ತೆ ಅಂತೇಳಿ. ಪ್ರತಿಯೊಂದಕ್ಕೂ ಕೂಡ ಅವರು ಪ್ರತಿವಾದವನ್ನು ಮಾಡುವ ಮೂಲಕ ಕೌಂಟರ್ ಕೊಡಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಈಗ ನಾನು ಇನ್ನು ಕೆಲವು ವಿಚಾರ ಹೇಳೋದಿತ್ತು ನೋಡಿ. ಅವರು ಇನ್ನೂ ಸಾಕಷ್ಟು ವಿಚಾರಗಳನ್ನ ಹೇಳೋದು ಬಾಕಿ ಇತ್ತಂತೆ. ಅಂದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ. ಆದರೆ ತಾವು ಈ ಹಂತದಲ್ಲಿ ಅಗತ್ಯವಿಲ್ಲ ಎಂದು ಹೇಳಿದ್ರಿಂದ ನಾನು ಸುಮ್ಮನಾಗ್ಬಿಟ್ಟೆ ಅಂತ.
ಇನ್ನೂ ಬಹಳಷ್ಟು ವಿಚಾರಗಳನ್ನು ಹೇಳೋದಿತ್ತು ನಾನು ನಿಮ್ಮ ಮುಂದೆ ದರ್ಶನ್ ಕೇಸಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ನೀವು ಸಾಕಂದಕ್ಕೆ ನಾನು ಸಾಕು ಮಾಡಿದ್ದೀನಿ, ನಾನು ಹೇಳ್ತಾ ಇಲ್ಲ ಅಂತ ಸಿ ವಿ ನಾಗೇಶ್ ಅವರು ತಮ್ಮ ವಾದವನ್ನು ಅಂತ್ಯ ಮಾಡಿದ್ದಾರೆ. ಇವತ್ತಿನ ವಾದ ಕಂಪ್ಲೀಟ್ ಆಗಿದೆ. ವಾದಿಸುವಾಗ ನಮಗೆ ತಿಳಿದಿರುವುದೆಲ್ಲ ಹೇಳಬೇಕೆನಿಸುತ್ತೆ, ಆದರೆ ಅಲ್ಲಿ ಅವಕಾಶ ಸಿಗೋದಿಲ್ಲ. ಇದು ನಾಗೇಶ್ ಅವರು ಹೇಳ್ತಿರೋದು. ನೋಡಿ, ಜಡ್ಜ್ ಅವ್ರು ಹೇಳ್ತಾರೆ, ಆದರೆ ಅಗತ್ಯ ಇಲ್ಲ, ಅದರದ್ದು ಅವಶ್ಯಕತೆ ಇಲ್ಲ, ಕಂಪ್ಲೀಟ್ ಆಗಿ ಎಲ್ಲಾನು ಹೇಳಬೇಕು ಅಂತ ಏನಿಲ್ಲ. ಇಲ್ಲಿ ಈಗ ಮಾಡಿರುವಂತಹ ವಾದ ಸಾಕು ಅಂತ ಜಡ್ಜ್ ಅವರು ಹೇಳಿದ್ದಾರೆ. ಇನ್ನು ಬಹಳ ವಿಚಾರಗಳನ್ನು ಇಲ್ಲಿ ಹೇಳಬೇಕಾಗಿತ್ತು, ಕೋರ್ಟ್ ಗಮನಕ್ಕೆ ತರಬೇಕಾಗಿತ್ತು ಅಂತ ನಾಗೇಶ್ ಅವರು ಹೇಳಿದ್ದಾರೆ. ಹಾಗಾಗಿ ಅಗತ್ಯ ಇಲ್ಲ, ಸಾಕು ಇವತ್ತಿಗೆ ಅಂಥೇಳಿ ವಿಚಾರಣೆಯನ್ನು ಅಂತ್ಯ ಮಾಡಿದ್ದಾರೆ ನಾಗೇಶ್ ಅವ್ರದ್ದು. ಸರ್ಜರಿ ಬಗ್ಗೆ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರ ಜೊತೆಗೆ ಇದ್ರ ಮೇಲೆ ದರ್ಶನ್ ಅವರ ಜಾಮೀನು ಭವಿಷ್ಯ ಏನಾಗ್ಬೋದು ಅನ್ನೋದನ್ನು ನಾವು ನಿರ್ಧಾರ ಮಾಡ್ಬೋದಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕಂದರೆ ಇನ್ನೂ SP ಅವ್ರ ವಾದ ಆಗಬೇಕಲ್ವಾ. ಹಾಗಾಗಿ ಅವ್ರದ್ದು ಹೇಗಿರುತ್ತೆ ಕೌಂಟರ್ ಅಟ್ಯಾಕ್ ನೋಡಿಕೊಂಡು ಒಂದು ಹಂತಕ್ಕೆ ಲೆಕ್ಕಾಚಾರ ಹಾಕ್ಬೋದು. ಈಗ ಸರ್ಜರಿ ಬಗ್ಗೆ ಜಡ್ಜ್ ಅವರು ಕೂಡ ಮಾಹಿತಿ ತೆಗೆದುಕೊಂಡಿದ್ದಾರೆ. ಅವರ ಆರೋಗ್ಯದ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದರು. ಬಟ್ ಇವತ್ತು ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡಿದ್ದು ಸಾಕ್ಷಿಗಳನ್ನು ಆಧಾರವಾಗಿಟ್ಕೊಂಡು ಅವರ ಹೇಳಿಕೆಯನ್ನು ಉಲ್ಲೇಖ ಮಾಡಿಕೊಂಡು, ಅದಾದಮೇಲೆ ಪೊಲೀಸರು ಯಾವ ರೀತಿ ಇಲ್ಲಿ ಆ ಡೈರಿಯಲ್ಲಿ ಬರೆಯುವಾಗ ಮತ್ತು ರಿಮ್ಯಾಂಡ್ ಅರ್ಜಿಯಲ್ಲಿ ಏನೆಲ್ಲ ಉಲ್ಲೇಖವನ್ನು ಮಾಡಿಲ್ಲ ಅದನ್ನು ಕೂಡ ಗಮನಕ್ಕೆ ತಂದಿದ್ದಾರೆ. ಓವರಾಲ್ ನಮ್ಗೆ ಕಾಣಿಸ್ತಾ ಇರೋದು ಇಲ್ಲಿ ಪೊಲೀಸರು ಎಡವಟ್ಟನ್ನು ಮಾಡಿದ್ದಾರೆ ಅಂತ, ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ದರ್ಶನ್ ಅವರನ್ನ ಬೇಕು ಅಂತಲೇ ಸಿಕ್ಕಾಕಿಸಿದ್ದಾರೆ. ದರ್ಶನ್ ಅವರ ಪಾತ್ರ ಕೊಲೆಯಲ್ಲಿ ಇಲ್ಲ ಅಂತ ಹೇಳಿ ಜಡ್ಜ್ ಅವರು ಕೂಡ ಇಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರು ಕೇಳಿದ್ರು. ಅಲ್ಲಿ ಜಡ್ಜ್ ಅವರು ಕೂಡ ಒಂದು ಪ್ರಶ್ನೆ ಹಾಕ್ತಾರೆ, ಅಲ್ಲ ನೀವು ಸರ್ಜರಿ ಮಾಡಬೇಕು ಅಂತಾನೆ ಬೇಲ್ ತಗೊಂಡಿದ್ದಲ್ವಾ ಅಂಥೇಳಿ. ಸಿ ವಿ ನಾಗೇಶ್ ಅವರ ವಾದ ಅಂತ್ಯ ಆಗಿದೆ. ಮೊನ್ನೆ ಕೂಡ ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ತಮ್ಮ ವಾದವನ್ನು ಮಂಡಿಸಿದರು. ಇವತ್ತು ಕೂಡ ಸುಮಾರು 2 ಗಂಟೆ ವಾದವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಸಿ ವಿ ನಾಗೇಶ್ ಅವರ ವಾದ ಆರಂಭದಿಂದ ನೋಡಿದರೆ ನಾವು ರೇಣುಕಾ ಸ್ವಾಮಿಯ ಅಶ್ಲೀಲತೆ ಏನಿತ್ತು, ಫೋಟೋಗಳನ್ನ ಕಳಿಸಿದ್ದು, ಅದಾದ ಮೇಲೆ ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಪಾತ್ರ ಇಲ್ಲ ಇದರಲ್ಲಿ ಅನ್ನೋದು, ಒಂದು ಕೊಲೆ ಯತ್ನ, ಸಾಕ್ಷಿ ನಾಶ, 4 ಕೇಸಸ್ಗಳು, ಅವರು ಒಂದನ್ನು ಪಾತ್ರ ಇಲ್ಲ ದರ್ಶನ್ದು ಅಂತ ಹೇಳಿದರು. ಇವತ್ತು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನು ಉಲ್ಲೇಖಿಸಿ ವಾದವನ್ನು ಮಂಡಿಸಿದ್ದಾರೆ ಸಿ ವಿ ನಾಗೇಶ್ ಅವರು. ಹಾಗಾಗಿನೇ ಕುತೂಹಲ ಜಾಸ್ತಿ ಆಗಿದೆ. ಬಟ್ ಒಂದು ಇಲ್ಲಿ ಯಾವುದೇ ನಿರ್ಧಾರಕ್ಕೆ ಬರೋಕ್ಕಾಗೋದಿಲ್ಲ ಎಲ್ಲ ನೋಡಿದರೆ, ಯಾಕಂದರೆ ಇನ್ನೂ ಪ್ರಸನ್ನ ಕುಮಾರ್ ಅವರ ವಾದ ಬಾಕಿ ಇದೆ. ನಾವು ಸೆಷನ್ಸ್ ಕೋರ್ಟ್ನಲ್ಲಿ ನೋಡಿದ್ವಿ ಪ್ರಸನ್ನ ಕುಮಾರ್ ವಾದವನ್ನು. ಅವರು ಕೌಂಟರ್ಗಳನ್ನು ಕೊಡ್ತಾ ಹೋಗ್ತಾ ಇದ್ರು ಟೆಕ್ನಿಕಲ್ ಎವಿಡೆನ್ಸ್ಗಳ ಆಧಾರವಾಗಿಟ್ಕೊಂಡು. ಆದರೆ ಈಗ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನೋ ಕುತೂಹಲ ಇವತ್ತಿನ ವಾದದಿಂದ ಮತ್ತಷ್ಟು ಹೆಚ್ಚಾಗಿದೆ.